ಸ್ನೇಹಿತರೆ, ಕೆನರಾ ಬ್ಯಾಂಕ್ CSS ಪೋರ್ಟಲ್ನಲ್ಲಿ ಪೇಮೆಂಟ್ ಫೈಲನ್ನು ಮಾಡ್ತಿರ್ಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ಬೆನಿಫಿಷಿಯರಿ ಅಥವಾ ವೆಂಡರ್ ಅವರನ್ನು ಯಾವ ರೀತಿ ಆ್ಯಡ್ ಮಾಡಬೇಕಪ್ಪ ಅಂದರೆ, ನಾವು ಪೇಮೆಂಟ್ ಫೈಲನ್ನು ಮೊದಲನೇ ಪೇಜನ್ನು ಸೇವ್ ಫೈಲ್ ಅಂತ ಕೊಟ್ಟ ಮೇಲೆ ಪ್ರೊಸೀಡ್ ಟು ಬೆನಿಫಿಷಿಯರಿ ಆರ್ ವೆಂಡರ್ ಆ್ಯಡ್ ಪೇಜ್ಗೆ ಬರ್ತೇವೆ. ಈ ಒಂದು ವೆಂಡರ್ ಆ್ಯಡ್ ಪೇಜಲ್ಲಿ ಆರ್ಡರ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇವೆ. ನಂತರ ಪೇಜ್ ಕ್ಲಿಕ್ ಮಾಡ್ತೇವೆ. ನಂತರ ಸೆಲೆಕ್ಟ್ ವೆಂಡರ್ ಆರ್ ಬೆನಿಫಿಷಿಯರಿ ಕೋಡ್. ಇಲ್ಲಿ ನಾವು ವೆಂಡರ್ ಅವರ ಬೆನಿಫಿಷಿಯರಿ ಕೋಡ್ ಅಥವಾ ವೆಂಡರ್ ID ಅನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ನಂತರ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಓರ್ವ ವೆಂಡರ್ ಅವರ ವೆಂಡರ್ ID ಅಥವಾ ಬೆನಿಫಿಷಿಯರಿ ಕೋಡನ್ನು ಟೈಪ್ ಮಾಡುತ್ತೇನೆ. ಪೇಜ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ನಂತರ ನಮಗೆ ಸೆಲೆಕ್ಟ್ ಕಾಂಪೋನೆಂಟ್ ಟು ವೆಂಡರ್ ಪಾಪ್ ಪೇಜ್ ಶೋ ಆಗ್ತಿರುತ್ತೆ. ವೆಂಡರ್ ಡೀಟೇಲ್ಸ್ ಎಲ್ಲ ಈ ಒಂದು ಟೇಬಲ್ ಇರ್ತದೆ. ನಂತರ ಆ್ಯಡ್ ಕಾಂಪೋನೆಂಟಲ್ಲಿ ನಾವು ಈ ವೆಂಡರ್ ಅವರಿಗೆ ಯಾವ ಒಂದು ಗ್ರ್ಯಾಂಟ್ನ ಕಾಂಪೋನೆಂಟ್ ಕೋಡ್ ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡಬೇಕು. ಕಾಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಆ್ಯಡ್ ಕಾಂಪೋನೆಂಟ್ ಕೆಳಗೆ ಇಲ್ಲಿ ಕಾಂಪೋನೆಂಟ್ ಕೋಡ್ ಇದೆ, ಅದರ ಕೆಳಗಡೆ ಸೆಲೆಕ್ಟ್ ಬಟನ್ ಇದೆ. ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಫೈಂಡ್ ಕಾಂಪೋನೆಂಟ್ ಪೇಜ್ಗೆ ಬರ್ತೀರಿ. ಫಿಲ್ಟರ್ ಕಾಂಪೋನೆಂಟ್ ಈ ಬಾಕ್ಸ್ನಲ್ಲಿ ನೀವು ಯಾವ ಒಂದು ಗ್ರ್ಯಾಂಟ್ನ ಒಂದು ಕಾಂಪೋನೆಂಟ್ ಕೋಡ್ ಬೇಕಾಗಿದೆ ಅದನ್ನು ಇಲ್ಲಿ ಟೈಪ್ ಮಾಡಿ. ಉದಾಹರಣೆಗೆ ಸ್ಕೂಲ್ ಗ್ರ್ಯಾಂಟ್ನ ಕಾಂಪೋನೆಂಟ್ ಕೋಡ್ ಬೇಕಿದ್ದರೆ ಇಲ್ಲಿ ಸ್ಕೂಲ್ ಗ್ರ್ಯಾಂಟ್ ಅಂತ ನೀವು ಫಿಲ್ಟರ್ ಬಾಕ್ಸ್ನಲ್ಲಿ ಟೈಪ್ ಮಾಡಿದಾಗ ನಿಮಗೆ ಸ್ಕೂಲ್ ಗ್ರ್ಯಾಂಟ್ಗೆ ಸಂಬಂಧಿಸಿದ ಕಾಂಪೋನೆಂಟ್ ಕೋಡ್ಗಳು ಶೋ ಆಗುತ್ತೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡಂತಹ ಕಾಂಪೋನೆಂಟ್ ಕೋಡು ಈ ಒಂದು ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಬಂದು ಕೂರುತ್ತೆ. ಟೋಟಲ್ ಅಮೌಂಟ್ ಕೆಳಗಡೆ ಒಂದು ವೈಟ್ ಬಾಕ್ಸ್ ಇದೆ. ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಕಾಂಪೋನೆಂಟ್ ಕೋಡ್ಗೆ ಎಷ್ಟು ಲಿಮಿಟನ್ನು ಸೆಟ್ ಮಾಡಿರುತ್ತಾರೆ ಅಮೌಂಟ್, ಅದಿಲ್ಲಿ ನಿಮಗೆ ಲಿಮಿಟ್ ಅವೈಲೇಬಲ್ ಅಂತ ಅಮೌಂಟ್ ಶೋ ಆಗಿರುತ್ತೆ. ಸೇಮ್ ಅಮೌಂಟನ್ನು ಮೇಲ್ಗಡೆ ಇರತಕ್ಕಂಥ ವೈಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನಂತರ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಆ್ಯಡೆಡ್ ಕಾಂಪೋನೆಂಟ್ ಟೇಬಲ್ ಬರುತ್ತೆ. ನಂತರ ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ರೆಕಾರ್ಡ್ಸ್ ಆ್ಯಡೆಡ್ ಅಂತ ಒಂದು ಪಾಪ್ ಪೇಜ್ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಮತ್ತೊಬ್ಬ ಬೆನಿಫಿಷರಿ ಆರ್ ವೆಂಡರ್ ಅವರ IDಯನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ವೆಂಡರ್ನಲ್ಲಿ ಈಗ ನೀವು ಯಾವ ವೆಂಡರ್ ಅಥವಾ ಬೆನಿಫಿಷರಿ ಅವರಿಗೆ ಅಮೌಂಟ್ ಜಮಾ ಮಾಡೋರಿದ್ದೀರಿ ಆ ಒಂದು ವೆಂಡರ್ ಅವರ ಅಥವಾ ಬೆನಿಫಿಷರಿ ಅವರ ವೆಂಡರ್ ಕೋಡ್ ಅಥವಾ ವೆಂಡರ್ IDಯನ್ನು ಈ ಒಂದು ಸೆಲೆಕ್ಟ್ ವೆಂಡರ್ ಕೆಳಗಡೆ ಇರತಕ್ಕಂಥ ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಪೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಮುಂಚೆ ನೀವು ಆ್ಯಡ್ ಮಾಡಿರ್ತಕ್ಕಂತಹ ವೆಂಡರ್ ಅವರು ಈ ಒಂದು ವೆಂಡರ್ ಆ್ಯಡೆಡ್ ಟೇಬಲ್ನಲ್ಲಿ ಆ್ಯಡ್ ಆಗಿರ್ತಕ್ಕಂಥದ್ದನ್ನು ನೋಡಬಹುದು. ಈಗ ಇನ್ನೋರ್ವ ವೆಂಡರ್ ಅವರ ವೆಂಡರ್ ID ಟೈಪ್ ಮಾಡಿ ಪೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ವೆಂಡರ್ ಡೀಟೇಲ್ಸ್ ಎಲ್ಲ ಪಾಪ್ ಪೇಜ್ ಬರ್ತದೆ. ಸೆಲೆಕ್ಟ್ ಕಾಂಪೋನೆಂಟು ವೆಂಡರ್ ಅಂತ ಇರ್ತದೆ ಮತ್ತು ವೆಂಡರ್ ಡೀಟೇಲ್ಸ್ ಎಲ್ಲ ಈ ಒಂದು ಟೇಬಲ್ನಲ್ಲಿ ನೋಡಬಹುದು. ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ವೆಂಡರ್ ಅವರಿಗೆ ಕಾಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಕಾಂಪೋನೆಂಟ್ ಕೋಡ್ ಸೆಲೆಕ್ಟ್ ಮಾಡಿಕೊಳ್ಳಲು ಸೇಮ್ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫೈಂಡ್ ಕಾಂಪೋನೆಂಟ್ ಫಿಲ್ಟರ್ ಕಾಂಪೋನೆಂಟ್ ಪೇಜ್ಗೆ ಬರ್ತೀರಿ. ಫಿಲ್ಟರ್ ಕಾಂಪೋನೆಂಟ್ನಲ್ಲಿ ಈಗ ನೀವು ಯಾವ ಒಂದು ಗ್ರ್ಯಾಂಟ್ನ ಕಾಂಪೋನೆಂಟ್ ಕೊಡಬೇಕಾಗಿದೆ ಆ ಒಂದು ಗ್ರ್ಯಾಂಟ್ನ ಹೆಸರನ್ನು ಈ ಒಂದು ಫಿಲ್ಟರ್ ಕಾಂಪೋನೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನೀವು ಟೈಪ್ ಮಾಡಿದಂತಹ ಗ್ರ್ಯಾಂಟ್ಗೆ ಸಂಬಂಧಿಸಿದಂತೆ ಕಾಂಪೋನೆಂಟ್ ಕೋಡ್ಗಳು ಶೋ ಆಗುತ್ತೆ. ಸೆಲೆಕ್ಟ್ ಮಾಡಿಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಲಿಮಿಟ್ ಅವೈಲೇಬಲ್ ಅಂತ ನೀವು ಯಾವ ಒಂದು ಗ್ರ್ಯಾಂಟ್ಗೆ ಸಂಬಂಧಿಸಿದ ಕಾಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡಿರ್ತೀರಿ ಆ ಒಂದು ಗ್ರ್ಯಾಂಟ್ಗೆ ಎಷ್ಟು ಅಮೌಂಟನ್ನು ಲಿಮಿಟ್ ಸೆಟ್ ಮಾಡಿರುತ್ತಾರೆ ಲಿಮಿಟ್ ಅವೈಲೇಬಲ್ನಲ್ಲಿ ಶೋ ಆಗ್ತಿರುತ್ತೆ. ಅದನ್ನು ಇಲ್ಲಿ ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಈಗ ಆ್ಯಡೆಡ್ ಕಾಂಪೋನೆಂಟ್ ಟೇಬಲ್ ಬರುತ್ತೆ. ನಂತರ ಇಲ್ಲಿ ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಇರ್ತದೆ, ಕ್ಲಿಕ್ ಮಾಡಿ. ನಂತರ ನಿಮಗೆ ರೆಕಾರ್ಡ್ಸ್ ಆ್ಯಡೆಡ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ.
ಸೊ ನೋಡಬಹುದು ಈಗ ನೀವು ಎರಡನೇ ವೆಂಡರ್ ಅವರ ಒಂದು ಡೀಟೇಲ್ಸ್ ಆ್ಯಡ್ ಮಾಡಿರ್ತಕ್ಕಂಥದ್ದು ಈ ಒಂದು ವೆಂಡರ್ ಆ್ಯಡೆಡ್ ಟೇಬಲ್ನಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ನೀವು ಮತ್ತು ವೆಂಡರ್ ಅವರನ್ನು ಅಥವಾ ಬೆನಿಫಿಷಿಯರಿ ಅವರ ಕೋಡನ್ನು ಒಂದೇ ಪೇಮೆಂಟ್ ಫೈಲ್ನಲ್ಲಿ ಆ್ಯಡ್ ಮಾಡಬೇಕಾದ್ರೆ ಸೇಮ್ ಸೆಲೆಕ್ಟ್ ವೆಂಡರ್ ಇಲ್ಲಿ ಏನು ಮಾಡಿ, ಈಗ ನೀವು ಯಾವ ವೆಂಡರ್ ಅಥವಾ ಬೆನಿಫಿಷರಿ ಅವರಿಗೆ ಅಮೌಂಟ್ ಜಮಾ ಮಾಡೋರಿದ್ದೀರಿ ಆ ಒಂದು ವೆಂಡರ್ ಅಥವಾ ಬೆನಿಫಿಷರಿ ಅವರ PFMS ಕೋಡ್ ಅಥವಾ ವೆಂಡರ್ ID ಯನ್ನು ಈ ಒಂದು ಸೆಲೆಕ್ಟ್ ವೆಂಡರ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಫೆಚ್ ಕ್ಲಿಕ್ ಮಾಡಿ. ನಂತರ ನಿಮಗೆ ಸೆಲೆಕ್ಟ್ ಕಾಂಪೋನೆಂಟ್ ಟು ವೆಂಡರ್ ಪೇಜ್ ಬರುತ್ತದೆ. ವೆಂಡರ್ ಡೀಟೇಲ್ಸ್ ಈ ಟೇಬಲ್ನಲ್ಲಿ ಇರ್ತದೆ. ಆ್ಯಡ್ ಕಾಂಪೋನೆಂಟ್ನಲ್ಲಿ ಕಾಂಪೋನೆಂಟ್ ಕೋಡ್ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಳ್ಳಲು ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ಟರ್ ಕಾಂಪೋನೆಂಟ್ ಪೇಜ್ ಬರ್ತದೆ. ಫಿಲ್ಟರ್ ಕಾಂಪೋನೆಂಟ್ನಲ್ಲಿ ನೀವು ಈಗ ಯಾವ ಒಂದು ಗ್ರ್ಯಾಂಟ್ಗೆ ಸಂಬಂಧಿಸಿದಂತಹ ಕಾಂಪೋನೆಂಟ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ ಆ ಒಂದು ಗ್ರ್ಯಾಂಟ್ನ ನೇಮನ್ನು ಫಿಲ್ಟರ್ ಕಾಂಪೋನೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಫಿಲ್ಟರ್ನಲ್ಲಿ ಟೈಪ್ ಮಾಡಿದಂತಹ ಗ್ರ್ಯಾಂಟ್ಗೆ ಸಂಬಂಧಿಸಿದಂತೆ ಕಾಂಪೋನೆಂಟ್ ಕೋಡ್ ಶೋ ಆಗುತ್ತದೆ. ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪ್ರೊಸೀಡ್ ಕ್ಲಿಕ್ ಮಾಡಿ. ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡಂತಹ ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಬಂದು ಕೂರುತ್ತೆ ಮತ್ತು ಆ ಒಂದು ಕಾಂಪೋನೆಂಟ್ಗೆ ಎಷ್ಟು ಲಿಮಿಟನ್ನು ಸೆಟ್ ಮಾಡಿದ್ದಾರೆ ಅಮೌಂಟ್ ನಿಮಗೆ ಲಿಮಿಟ್ ಅವೈಲೇಬಲಲ್ಲಿ ಅಮೌಂಟ್ ಶೋ ಆಗ್ತಿರುತ್ತೆ. ಲಿಮಿಟ್ ಅವೈಲೇಬಲಲ್ಲಿ ಶೋ ಆಗ್ತಿರ್ತಕ್ಕಂಥ ಅಮೌಂಟನ್ನೇ ಈ ಒಂದು ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಆ್ಯಡೆಡ್ ಕಾಂಪೋನೆಂಟ್ ಟೇಬಲ್ ಶೋ ಆಗ್ತಿರುತ್ತೆ. ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ಸ್ ಆ್ಯಡೆಡ್ ಅಂತ ಪಾಪ್ ಪೇಜಲ್ಲಿ ಶೋ ಆಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು ಈ ಒಂದು ಬೆನಿಫಿಷರಿ ಆರ್ ವೆಂಡರ್ ಆ್ಯಡೆಡ್ ಟೇಬಲ್ನಲ್ಲಿ ನೀವು ಇದುವರೆಗೆ ಆ್ಯಡ್ ಮಾಡಿದಂತಹ ಬೆನಿಫಿಷರಿ ಅಥವಾ ವೆಂಡರ್ ಅವರ ಒಂದು ಡೀಟೇಲ್ಸ್ ಎಲ್ಲ 1 by 1 ಇಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಸೊ ಈ ರೀತಿ ನೀವು ಪೇಮೆಂಟ್ ಫೈಲ್ ಮಾಡ್ತಿರಬೇಕಾದ್ರೆ ಒಂದೇ ಒಂದು ಇನಿಷಿಯೇಟ್ ಪೇಮೆಂಟ್ ಪೇಜ್ನಲ್ಲಿ ಒಂದಕ್ಕಿಂತ ಹೆಚ್ಚು ಬೆನಿಫಿಷರಿ ಆರ್ ವೆಂಡರ್ ಅವರನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಂಪೋನೆಂಟ್ ಕೋಡ್ ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನು ಈ ಒಂದು ಪೇಜದಲ್ಲಿ ನಾವು ನೋಡಿದೆವು. ಮತ್ತು ನಂತರ ಏನು ಮಾಡಬೇಕು, ಇಲ್ಲಿ ಏನಿರ್ತದೆ ಇನಿಷಿಯೇಟ್ ಪೇಮೆಂಟ್ ಫೈಲ್ ಏನೊಂದು ಬ್ಲೂ ಕಲರ್ ಬಟನ್ ಇದೆ ಅದರಿಂದ ಸೆಲೆಕ್ಟ್ ಅಂತಕ್ಕಂಥ ಒಂದು ಬಾಕ್ಸಲ್ಲಿ ಡೌನ್ ಏರೋ ಮಾರ್ಕ್ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಬ್ರ್ಯಾಂಚ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಫೈಲ್ ಯೆಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನಂತರ ಚೆಕ್ಕರ್ ಲಾಗಿನ್ ಆಗಿ ಈ ಒಂದು ಮೇಕರ್ನಲ್ಲಿ ಮಾಡಿರುವಂಥ ಪೇಮೆಂಟ್ ಫೈಲ್ಗೆ ಅಪ್ರೂವಲ್ ಕೊಡಿ. ಆಗ ನಿಮಗೆ ನಿಮ್ಮ ಒಂದು ಚೆಕ್ಕರ್ ಮೇಕರ್ ಲಾಗಿನ್ ಆಗಿ ಇನಿಷಿಯೇಟ್ ಪೇಮೆಂಟ್ ಫೈಲ್ ಮತ್ತು ಅಪ್ರೂವ್ ಪೇಮೆಂಟ್ ಮಾಡ್ತಕ್ಕಂಥ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.